ಪ್ರತಿನಿತ್ಯದ ಸತ್ಸಂಗ ಕಾರ್ಯಕ್ರಮದಲ್ಲಿ ಶ್ರೀಮದ್ ಭಾಗವತವನ್ನು ಕುರಿತು ನಾವೆಲ್ಲ ಚಿಂತನೆ ಮಾಡ್ತಾ ಪರಮಾತ್ಮನ ಉಪಕೃತಿ ಜೀವಾತ್ಮನಿಗೆ ಅಪಾರವಾಗಿರುವುದರಿಂದ ಆ ಉಪಕೃತಿ ಸ್ಮರಣೆಯನ್ನು ಪ್ರತಿಯೊಬ್ಬರೂ ಮಾಡಲೇಬೇಕು ಅಂತ ಹೇಳಿದರು ಅವರು. ಯಾರಿಂದಾದರೂ ಉಪಕಾರ ಪಡೆದಿದ್ವಿ ಅಂದ್ರೆ ನಾವು ಜೀವಿಸಿಕೊಂಡು ಇರುವ ಪರ್ಯಂತರವಾಗಿ ಆ ಉಪಕಾರವನ್ನು ಸ್ಮರಿಸಬೇಕಂತ. ಇಲ್ಲ ಅಂದ್ರೆ ಏನಂತಾರೆ, ಅವನಿಗೆ ಕೃತಜ್ಞ ಅಂತ ಕರೀತಾರೆ, ಹೌದಿಲ್ರಿ? ಅಂದ ಬಳಿಕ ಪರಮಾತ್ಮ ನಮಗೆ ಏನೆಲ್ಲವನ್ನ ಪ್ರದಾನ ಮಾಡಿದಾನ ಅಂಥ ಭಗವಂತನನ್ನು ನೆನೆಸ್ತಕ್ಕಂಥದ್ದು ನಿನ್ನ ಕರ್ತವ್ಯ ಅದ ಅಂತ ತಿಳ್ಕೊಂಡು ನಾವು ನಮಸ್ಕಾರವನ್ನು ಮಾಡ್ತಾ ಇರಬೇಕು ಅನ್ನುವುದನ್ನು ನಿನ್ನೆ ದಿವಸ ಕೇಳ್ತಾ ಬಂದಿದ್ವಿ. ಪರಮಾತ್ಮ ಕಿ ವಂದನ ಉತ್ತಮ ಭಾವಪೂರ್ವಕ ಕರೆ ತೋ ವಹ ಅವಶ್ಯ ಸಫಲ್ ಹೋತಾ ಹೈ. ನಾವು ಭಾವನಾಪೂರ್ವಕವಾಗಿ ಮಾಡಿರ್ತಕ್ಕಂಥ ನಮಸ್ಕಾರ ನಮ್ಮ ಜೀವನದಲ್ಲಿ ಸಫಲತೆಯನ್ನು ತಂದುಕೊಡ್ತದ. ಮನುಷ್ಯ ಯಶಸ್ಸನ್ನು ಸಾಧಿಸಬೇಕಾಗಿತ್ತಂದ್ರೆ ಭಗವಂತನ ಕರುಣೆಯಿಂದ ಮಾತ್ರ ಅವನಿಗೆ ಸಾಧಿಸಲಿಕ್ಕೆ ಬರ್ತದೆ ವಿನಃ ಸ್ವತಃ ಪ್ರಯತ್ನದಿಂದ ಯಾವುದರೊಳಗೂ ಸಫಲತೆಯನ್ನು ಪಡೆಯೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನೀನು ನಮಸ್ಕಾರ ಮಾಡ್ತಿದ್ದಿ ಅಂದ್ರೆ ಬೇಕಾಬಿಟ್ಟಿ ಮಾಡಬೇಡಪ್ಪ, ನಿನ್ನ ಭಾವನೆಯನ್ನು ಅರ್ಪಣೆ ಮಾಡೋದ್ರ ಜೊತೆಗೆ ಬರೀ ತಲೆ ಬಾಗಿದ್ರೆ ಕೆಲಸ ಇಲ್ಲ, ಕೈ ಮುಗಿದ್ರೆ ಕೆಲಸ ಇಲ್ಲ ಅಂತಾರ ಅವರು. ಏನು ಮುಗಿಬೇಕು? ಭಾವನೂ ಕೂಡ ಅಲ್ಲಿ ಅರ್ಪಣೆ ಆಗಬೇಕು. ಅಂಥ ನಮಸ್ಕಾರಕ್ಕನೇ ಸಫಲತೆ ಸಿಗುತ್ತದ ಅಂತ ತಿಳಿಸಿದ್ರು ಅವರು. ವಿಚಾರ ಕರೋ ಕಿ ಪ್ರಭುನೇ ಮುಜೆ ಜೋ ದಿಯಾ ಹೈ ಕ್ಯಾ ಮೈ ಉಸ್ಕಾ ಯೋಗ್ಯ ಹೂಂ ನಾತ್ ಮೈ ತೋ ಯೋಗ್ಯ ನಹಿ ಹೂಂ. ವಿಚಾರ ಮಾಡ್ರಿ ಸ್ವಲ್ಪ. ನಮ್ಮ ಪರಮಾತ್ಮ ನಮಗೆ ಉಪಕಾರ ಮಾಡಿ ಏನೇನು ಕೊಟ್ಟನಲ್ಲ ಅದನ್ನೆಲ್ಲ ಪಡ್ಕೊಳಕ್ಕೆ ನಾವು ಯೋಗ್ಯರಿದ್ದೀವೋ ಇಲ್ಲೋ ಅಂತಾರ ಅವರು. ಯೋಗ್ಯ ಅದೀವೋ ಇಲ್ಲೋ? ಹೇ ಪರಮಾತ್ಮ, ನೀ ಕೊಟ್ಟದ್ದನ್ನು ಪಡೆಯುವಂಥ ಯೋಗ್ಯತೆ ನನ್ನೊಳಗೆ ಇಲ್ಲ ಅಂದ್ರವರು. ಐತೇನ್ರಿ ನಮಗೆ? ನಾವು ಏನು ಮಾಡೀವಿ ಪರಮಾತ್ಮನಿಗೆ? ಯಾವತ್ತೂ ಪರಮಾತ್ಮನ ಸ್ಮರಣೆ ಮಾಡಲಿಲ್ಲ, ವಂದನ ಮಾಡಲಿಲ್ಲ. ಆದರೂ ಕೂಡ ಪರಮಾತ್ಮ ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥ ಮಳಿ ಬೆಳಿ ಗಾಳಿ ಎಲ್ಲವನ್ನ ಪ್ರದಾನ ಮಾಡಿದ. ನಮ್ಮಿಂದ ಏನಾದರೂ ಪ್ರತ್ಯುಪಕಾರವನ್ನು ಅಪೇಕ್ಷೆ ಮಾಡೇನೇನ್ರಿ ಪರಮಾತ್ಮ? ಏನೂ ಮಾಡಲಿಲ್ಲ. ಎಷ್ಟೋ ಮಂದಿ ಇಷ್ಟೆಲ್ಲ ಅವನಿಂದ ಪಡ್ಕೊಂಡ್ರೂ ಸಹಿತ ಪರಮಾತ್ಮನ ಬೈಯವ್ರದ. ಬೈತಾರ ಇಲ್ಲ? ಎಷ್ಟು ಬೈತಾರ ನೋಡ್ರಿ. ಏನು ಕೊಟ್ಟರು ತೃಪ್ತಿ ಇಲ್ಲ ಜೀವನಿಗೆ. ಎಲ್ಲ ತಗೊಂಡು ಬಳಿಕ ದೇವ್ರು ನನಗೇನು ಕೊಟ್ಟ ಅಂತ ಬೈತಾ ಇರ್ತಾರ. ಯಾವನೋ ಒಬ್ಬ ಭಾಳ ದರಿದ್ರ ಮನುಷ್ಯ, ಭಾಳ ಬಡತನ ಪರಿಸ್ಥಿತಿ ಅವನಿಗೆ. ಮನೆಯೊಳಗೆ ಹೋದ, ಹೆಂಡತಿ ಕಾಟ, ಏನು ತಂದು ಹಾಕಂಗಿಲ್ಲ, ದುಡಿಯಂಗಿಲ್ಲ ಅಂತ. ಏನು ಮಾಡ್ಬೇಕಪ್ಪ ಅಂತ ಅವನಿಗೆ ಜೀವನನೇ ಬೇಸರ ಆಯ್ತಂತ್ರಿ. ಜೀವನ ಬೇಸರಾಗಿ ಎಲ್ಲರ ಹೋಗ್ಬೇಕಂತ ಹೋಗ್ತಿದ್ದ, ಬೈಕೋತ ಹೊಂಟಿದ್ದ. ದೇವ್ರು ನಮಗೇನು ಕೊಟ್ಟ? ಅವ ಏನು ಒಳ್ಳೆ ಕೆಲಸ ಮಾಡ್ಯಾನ, ಅವ ಸುದ್ದಿಲ್ಲ ಅಂತ ದೇವ್ರನ್ನೇ ಬೈತಾ ನಡೆದಿದ್ದ. ಒಬ್ಬ ಮಹಾತ್ಮ ಭೇಟಿಯಾದ ಅವನಿಗೆ. ಮಹಾತ್ಮ ಭೇಟಿಯಾದ. ಅವ ಮುಂದೆ ಬೈಕೋತ ಹೊಂಟಿದ್ದ, ಹಿಂದಿಂದ ಹೊಂಟಿದ್ದ ಮಹಾತ್ಮ. ಏನಾರ ಬೈತಿರ್ಬೇಕಂತ ಮುಂದೆ ಬಂದಂತ. ಅಲ್ಲೋ, ಯಾರನ್ನ ಬೈಯಕತ್ತೀನಿ? ನಾನು ಹುಟ್ಟಿಸಿದವ್ರನ್ನ ಬೈಯಕತ್ತೀನಿ ಅಂದ. ಪರಮಾತ್ಮನ ಬೈಯಕತ್ತೀನಿ ನಾನು ಅಂದ. ಯಾಕೆ ಬೈತಿದೆ ಅಂದ. ಏನು ಕೊಟ್ಟ ನನಗೆ? ಮಂದಿಗೆ ಆದ್ರೆ ಗಾಡಿ ಕೊಟ್ಟ, ಗೋಡ ಕೊಟ್ಟ, ಎಲ್ಲ ಕೊಟ್ಟ. ನನಗೇನು ಕೊಟ್ಟ ಪರಮಾತ್ಮ? ಪರಮಾತ್ಮ ಚಲೋ ಇಲ್ಲ, ಅವ್ನು ನೆನೆಸಬಾರ್ದು ಅಂತ ಬೈತಿದ್ದ. ಅವಂದಂತ, ನಿನಗೇನು ಬೇಕಪ್ಪ? ನನಗೆ ಸಂಪತ್ತು ಬೇಕ್ರಿ, ಬದುಕಕ್ಕೆ ಆಸ್ತಿ ಬೇಕು, ಅಂತಸ್ತು ಬೇಕು. ಹಂಗಾದ್ರೆ ನಾ ಎಲ್ಲ ಕೊಡಿಸ್ತೀನಿ ನಡಿ ಅಂತ ಅವನಿಗೆ ಕರ್ಕೊಂಡು ಬಂದಂತ. ಎಲ್ಲಿ ಕರ್ಕೊಂಡು ಬಂದ ಅಂದ್ರೆ ಅವನ ಶಿಷ್ಯ ಒಬ್ಬ ರಾಜ ಇದ್ದ. ರಾಜನ ಹತ್ರ ಕರ್ಕೊಂಡು ಬಂದಂತ. ಕರ್ಕೊಂಡು ಬಂದು ಅವನು ನಿಂದ್ರಿಸಿ ನಮಸ್ಕಾರ ಮಾಡಿದ. ರಾಜ ಗುರುಗಳಿಗೆ ನಮಸ್ಕಾರ ಮಾಡಿದೆಪ್ಪ, ನೀ ಯಾಕೆ ಬಂದಿರಿ ಅಂತ ಕೇಳಿದ. ಏನೂ ಇಲ್ಲಪ್ಪ, ದೇವರು ಇವನಿಗೆ ಏನೂ ಕೊಟ್ಟಿಲ್ಲ ಅಂತ, ಅದಕ್ಕೆ ನೀನು ಇವನಿಗೆ 1,00,000 ರೂಪಾಯಿ ಕೊಡಬೇಕು ಅಂದ. ಇವನು ಉಪಜೀವನಕ್ಕೆ ನೀ 1,00,000 ರೂಪಾಯಿ ಕೊಡಬೇಕು. ಆ 1,00,000 ರೂಪಾಯಿ ಕೊಟ್ಟಿ ಅಂದ್ರೆ ನಾ ಏನು ಮಾಡ್ತೀನಿ? ನಾ ಒಂದು ಮಾತು ಹೇಳ್ತೀನಿ, ಅದನ್ನು ನೀ ಕೇಳಬೇಕು ಅಂದವ. ಏನು ಹೇಳ್ತೀರಿ? ಅವನಿಗೆ 1,00,000 ರೂಪಾಯಿ ಕೂಡ ಅವನೊಂದು ಕಾಲು ತಕ್ಕೊಂಬಿಡುವ ಅಂದ್ರಂತವ. ಯಪ್ಪ, ಕಾಲು ತಕೊಂಡ್ರೆ ಹೆಂಗೆ ಹೋಗ್ಬೇಕು ನಾನು ಅಂದವ. ಕಾಲು ತಕೊಂಡ್ರೆ ಹೆಂಗೆ ಹೋಗ್ಬೇಕು ನಾನಂದ. ಕಾಲು ಬೇಡ ಅಂತೀಯಲ್ಲಪ್ಪ,
1,00,000 ಕೊಡು, ಕೈ ತಕ್ಕೊಂಡು ಬಿಡು ಅಂದ. ಕೈ ಕೊಡ್ಕೊಂಡ್ಬಿಡು ಅಂದ. ಹಂಗೆ ಬದುಕಕ್ಕೆ ಬರ್ತೈತ್ರಿ? ಕೈ ಇಲ್ಲಂದ್ರೆ ಎಲ್ಲಿ ಹೋಗ್ಲಿ, ಏನು ಊಟ ಮಾಡಲಿ, ಏನು ಬೋಗಿಸ್ಲಿ ನಾನು? ಹೌದಿಲ್ರಿ? ಎಲ್ಲದಕ್ಕೂ ಕೈ ಇಲ್ಲಂದ್ರೆ ನಡೆಯಂಗಿಲ್ಲ. ಮತ್ತೇನು ಒಂದು ಕಣ್ಣು ತೆಗಿ ಅಂತೇನು ಅಂದರು. ಕಣ್ಣು ತೆಗೆದ್ರೆ ಹೆಂಗ್ರಿ ಜಗತ್ತು ನೋಡೋದು? ಪ್ರತಿಯೊಂದು ಅವಯವಗಳನ್ನು ತಗೋ ಅಂತಿದ್ರು ಮಹಾತ್ಮರು. ಅವನು ತಗೊಂಡ್ರೆ ಹೆಂಗೆ ಬದುಕಕ್ಕೆ ಸಾಧ್ಯ ಆಗತ್ತದ್ರಿ ಅಂದ. ಅಲ್ಲೋ, ದೇವ್ರು ಏನೂ ಕೊಟ್ಟಿಲ್ಲ ಅಂತ ಹೇಳತಿ, ದೇವ್ರನ್ನ ಹಗಲು ರಾತ್ರಿ ಬೈತಿಯಲ್ಲ. ಇಷ್ಟೆಲ್ಲ ಕೊಟ್ಟನ ದೇವರು, ಅವನು ಅಂತಕ್ಕಂಥ ಉಪಕಾರ ಸ್ಮರಣೆ ಇಲ್ಲಂದ್ರೆ ಎಂಥ ಕೃತಜ್ಞ ಇರಬೇಕು ನೀನು. ಹೌದಾ? ಕಣ್ಣು ಏನು ಕೊಟ್ಟರು ಸಿಗುತ್ತದ್ರಿ. ಒಮ್ಮೆ ಕಣ್ಣು ಕಳ್ಕೊಂಡೆ ಅಂದ್ರೆ ಮತ್ತೆ ಅಂತ ಕಣ್ಣು ಏಸು ಹಾಕಿದ್ರು ಬರಂಗಿಲ್ಲ ನಮಗೆ. ಹೌದ್ರಿ? ಕಾಲು ಹೋಯ್ತಂದ್ರೆ ಆ ಕಾಲು ಬರ್ತದ. ಭಗವಂತ ಎಂತೆಂಥ ಅವಯವಗಳನ್ನು ಕೊಟ್ಟಾನ, ಅವಕ್ಕೆ ಕಿಮ್ಮತ್ತು ಕಟ್ಟಾಕೆ ಬರಂಗಿಲ್ಲ. ಇಷ್ಟೆಲ್ಲ ಉಪಕೃತಿ ಸ್ಮರಣೆಯನ್ನ ಮಾಡೋದು ಬಿಟ್ಟು ಜೀವ ಕೃತಜ್ಞನಾಗಿ ಪರಮಾತ್ಮ ನನಗೇನು ಕೊಟ್ಟ ಅಂತ ಬೈತಿಯಲ್ಲಪ್ಪ. ಪರಮಾತ್ಮನಂತ ದಾನಿ ಜಗತ್ತಿನೊಳಗೆ ಯಾರದಾರ್ರಿ? ಯಾರದಾರ? ಎಲ್ಲವನ್ನ ಕೊಟ್ಟರು ಅಭಿಮಾನ ಇಲ್ಲ ಅವನಿಗೆ. ಇಷ್ಟೆಲ್ಲ ಪಡ್ಕೊಂಡಿದೆಲ್ಲ, ಒಂದಿಟ್ಟು ವಿಚಾರ ಮಾಡು ಕುಂತ್ಕೊಂಡು ಒಂದು ಜಾಗದಾಗ. ನಾನು ಪರಮಾತ್ಮ ಕೊಟ್ಟಿರ್ತಕ್ಕಂಥದ್ದನ್ನು ತಗೊಳ್ಳುವತನ ನನಗೆ ಯೋಗ್ಯತೆ ಐತೋ ಇಲ್ಲೋ ವಿಚಾರ ಮಾಡಿದ್ರೆ ಗೊತ್ತಾಗುತ್ತದ. ಹೇ ಪರಮಾತ್ಮ, ನಾನು ನಿನಗೆ ಯೋಗ್ಯ ಇಲ್ಲ. ಮಹಾತ್ಮರಂತಾರೆ ಯೋಗ್ಯ ಇಲ್ಲ. ತೋ ಪಾಪಿ ಹೂ, ನಾ ಏನಿದ್ದೀನಿ ಅಂತ ಕೇಳಿದ್ರೆ ಪಾಪಿ ಇದ್ದೀನಿ. फिर भी श्री ठाकुर जी ने मुझे संपत्ति और ಪ್ರತಿಷ್ಠಾ ಜಗತ್ ಮೇ ದಿ ಹೈ. ನೋಡ್ರಿ, ನಾ ಇಂಥ ಪಾಪಿ ಇದ್ದೀನಲ್ಲ, ಈ ಪಾಪಿ ಇದ್ರೂ ಕೂಡ ಪರಮಾತ್ಮ ನೀ ನನಗೇನು ಮಾಡಿದಿ ಅಂತ ಕೇಳಿದ್ರ ಅಪಾರವಾಗಿರ್ತಕ್ಕಂಥ ಸಂಪತ್ತನ್ನು ಕೊಟ್ಟು ಜಗತ್ತಿನೊಳಗೆ ನನಗೆ ಒಂದಿಷ್ಟು ಪ್ರತಿಷ್ಠಿತೆಯನ್ನು, ದೊಡ್ಡಸ್ತಿಕೆಯನ್ನು ತಂದು ಕೊಟ್ಟಿದೆ ಅಂದ್ರೆ ಇದಕ್ಕಿಂತ ದೊಡ್ಡ ಉಪಕಾರ ಪರಮಾತ್ಮಂದೇನದ ರೀ ನಮಗೆ? ಏನೂ ಇಲ್ಲ ಅಂತಾರೆ ಅವರು. ಆಪಕ ಉಪಕಾರ ಅನಂತ ಹೈ. ಪರಮಾತ್ಮನ ಉಪಕಾರ ನಮ್ಮ ಮೇಲೆ ಭಾಳ ಅದ. ವಂದನ್ ಕರ್ನೆ ಸೆ ಅಭಿಮಾನ ಕಾ ಬೋಜ್ ಕಮ್ ಹೋತಾ ಹೈ. ನೋಡ್ರಿ, ವಂದನ ಮಾಡೋದ್ರಿಂದ ಏನಾಗುತ್ತದ್ರಿ ಅಂದ್ರೆ ಅಭಿಮಾನ ಅಂತಕ್ಕಂಥದ್ದೇನು ತುಂಬಿಕೊಂಡು ಕುಂತೀವಲ್ಲ, ಆ ಅಭಿಮಾನ ಎಲ್ಲ ಸ್ವಲ್ಪ ಭಾರ ಕಮ್ಮಿ ಆಗ್ತದ ಅಂತಾರೆ ಅವರು. ಶ್ರೀ ಠಾಕೂರ್ ಜಿ ಕಾ ಬಿಲ್ಕುಲ್ ವಜನ್ ನಹಿ ಹೈ. ಪರಮಾತ್ಮನ ಹತ್ರ ಸ್ವಲ್ಪ ಆದರೂ ಅಭಿಮಾನ ಕಾಣ್ತದೇನೋ ಸ್ವಲ್ಪ ನೋಡ್ರಿ ಅಂದ್ರೆ ಎಳ್ಳಿನಷ್ಟು ಪರಮಾತ್ಮನೊಳಗೆ ಅಭಿಮಾನ ಇಲ್ರಿ. ಏನು ಅಭಿಮಾನ ಇಟ್ಕೊಂಡು ಬದುಕ್ತಾನ, ಜೀವನೇ ಬದುಕಾಕತ್ತಾನ. ನಮ್ಮಲ್ಲಿರ್ತಕ್ಕಂಥ ಅಭಿಮಾನ ಪರಮಾತ್ಮನಿಗಿಲ್ಲ. ನಾವು ಸಣ್ಣ ಕೆಲಸ ಮಾಡಿದ್ರೆ ನಾ ಮಾಡಿದೆ ಅಂತ ಎದಿ ತಟ್ಕೊಂಡು ಹೇಳ್ತಾನೆ ನೀವು. ಹೌದಿಲ್ರಿ? ನಾ ಮಾಡೀನಿ ಅಂತ ನಿನ್ನ ಹತ್ರ ಏನು ಮಾಡೋ ಶಕ್ತಿ ಅದಪ್ಪ? ಏನು ಮಾಡಕ್ಕೆ ಬರ್ತದ್ರಿ? ಆದರೂ ಅಭಿಮಾನ ಎಷ್ಟು ತುಂಬಿಕೊಂಡನ ಜೀವ. ಚನ್ನಬಸವಣ್ಣ ಅಂತಾನ, ಗುಬ್ಬಿ ಹೆರವರ ಮನೆ ತನ್ನ ಮನೆ ಎಂಬಂತೆ ಹೊನ್ನೆನ್ನದು ಹೆಣ್ಣೆನ್ನದು ಮಣ್ಣೆನ್ನದು ಓರಿ ಓರಿ ಸಾಯುತ್ತಿದೆ ಜೀವ, ಕರ್ತೃ ಕೂಡಲ ಚನ್ನ ಸಂಗಯ್ಯನೆಂದರಿಯದೆ. ಎಷ್ಟು ಚಂದ ಹೇಳ್ತಾರವರು. ಗುಬ್ಬಿ ಮತ್ತೊಬ್ಬರು ಮನ್ಯಾಗ ಗೂಡು ಕಟ್ಟಿರ್ತದದು. ನೋಡ್ರಿ ನೀವು, ಹಿಂದಕ್ಕೆ ದೊಡ್ಡ ದೊಡ್ಡ ಗೌಡ್ರು ಸಾವುಕಾರ ಮನೆ ಇರ್ತಿದ್ವು. ಏನು ಮಾಡ್ತಿದ್ರು, ಬೆಳಕಿಂಡಿ ಅಂತ ಮ್ಯಾಲೆ ಬಿಟ್ಟಿರ್ತಿದ್ರು ಅವಕ್ಕೆ. ಅದರಾಗ ಹೋಗಿ ಗುಬ್ಬಿ ಎಲ್ಲಿದೋ ಕಡ್ಡಿ ತಂದು ಹುಲ್ಲು ತಂದು ಒಂದು ಗೂಡು ಕಟ್ಟಿ ಏನು ಮಾಡ್ತಿತ್ತಂತ್ರಿ, ಮತ್ತೊಬ್ಬರು ಮನೆ ಮೆಳಗಿ ಮ್ಯಾಗ ಕುಂತ್ಕೊಂಡು ಆ ಮನೆ ನೋಡ್ತಿತ್ತಂತ. ಗೌಡ್ರದ್ದು ಸಾವುಕಾರದು. ನೋಡ ಎಂಥ ಮನೆ ಕಟ್ಟಿನಿ ಅಂತದಂತದು. ಯಾರು ಕಟ್ಟ್ಯಾರಿ ಅದು ಮನೆ? ಗೌಡನ ಮನೆ ಅದದು. ಇದು ಗುಬ್ಬಿ ಅಂತದ ಏನಂತ, ನಾ ಕಟ್ಟೀನಿ. ನೋಡ್ರಿ, ಹಂಗ ಈ ಜೀವರೂಪ ಗುಬ್ಬಿ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಕಲ್ಲದ, ಪರಮಾತ್ಮ ಕೊಟ್ಟ ಸಿಮೆಂಟ್ ಅದ, ಕಲ್ಲು ಮ್ಯಾಗ ಕಲ್ಲು ಕಟ್ಟಿ ಮನೆ ಕಟ್ಟಿದ್ ನಾನಂತ. ನೀವು ಎಲ್ಲಿಂದ ಕಟ್ಟಿದೆಪ್ಪ? ಪರಮಾತ್ಮನ ಸೃಷ್ಟಿ ಒಳಗಿರ್ತಕ್ಕಂಥದ್ದನ್ನೇ ತಗೊಂಡು ಮನೆ ಕಟ್ಕೊಂಡು ದೇವ್ರದಂತ ಒಮ್ಮೆರ ಭಾವನೆ ಬಂದದೇನ್ರಿ ನಮಗ? ಏನಂತ ನೀವು? ನಾ ಕಟ್ಟಿದೆ. ಹೆಣ್ಣೆನ್ನದು ಮಣ್ಣೆನ್ನದು ಹೊನ್ನೆನ್ನದು, ಹೆಣ್ಣು ನಂದು ಮಣ್ಣು ನಂದು ಬಂಗಾರ ನಂದಂತ ಓರಿ ಓರಿ ಸಾಯುತ್ತಿದೆ ಜೀವ. ಬಡದಾಡಿ ಸಾಯಕತ್ತವಲ್ಲಪ್ಪ ಈ ಜೀವಾತ್ಮರು. ಕರ್ತೃ ಕೂಡಲ ಚನ್ನ ಸಂಗಯ್ಯನೆಂದರಿಯದೆ. ಇದೆಲ್ಲದರಿಗೆ ಇಂದ ಒಬ್ಬ ಕರ್ತೃ ಪರಮಾತ್ಮ ಅದಾನಂತಕ್ಕಂಥ ಭಾವ ಇಲ್ದನೆ ಒಣ ಅಭಿಮಾನದೊಳಗೆ ಬದುಕ್ತದಲ್ಲ ಜೀವ. ಎಷ್ಟರ ದುರಭಿಮಾನ ಇರಬೇಕ್ರಿ ಇದಕ್ಕೆ? ಅವ್ರಂತಾರೆ, ಹೇಯಪ್ಪ, ಇಷ್ಟು ಅಭಿಮಾನ ಇಟ್ಟುಕೊಂಡೆ ಅಂದ್ರೆ ನೀನು ಸಫಲತೆ ಕಾಣಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಮಸ್ಕಾರ ಮಾಡೊಂದಿಟ್ಟು. ನಮಸ್ಕಾರ ಮಾಡೋದ್ರಿಂದ ನಿನ್ನ ಅಭಿಮಾನ ಒಂದಿಟ್ಟು ಗಲಿತ ಆಗುತ್ತದ.
ತಿಳಿತ್ರಿ. ಪರಮಾತ್ಮನೊಳಗೆ ಅಭಿಮಾನ ಅದ ಏನಂದ್ರ ಸ್ವಲ್ಪ ಆದರೂ ಪರಮಾತ್ಮನೊಳಗೆ ಅದ ಏನ್ರಿ. ಇಟ್ಟೆಲ್ಲವನ್ನ ಸೃಷ್ಟಿ ಮಾಡಿದ ಪರಮಾತ್ಮ ನಾ ಮಾಡೀನಿ ಅಂದಾನೇ ನಾವು. ತಸ್ಯ ಕರ್ತಾರಮಪಿ ಮಾಂ ವಿದ್ಯೆ ಅಕರ್ತಾರಂ. ನಾ ಏನೆಲ್ಲವನ್ನ ಮಾಡಿದ್ರು ಕೂಡ ಅಕರ್ತ ಇದ್ದೀನಿ ಅಂತನ ಪರಮಾತ್ಮ ಅಂದ್ರ ಅವನೊಳಗ ಅಭಿಮಾನದ ಲೇಷನೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವರು ಅಭಿಮಾನದ ಬೋಜ ನಿನಗೆ ಕಡಿಮೆ ಆಗ್ತದಪ್ಪ, ಪರಮಾತ್ಮನೊಳಗ ನೀನು ಅಭಿಮಾನ ಹುಡುಕಿದೆ ಅಂದ್ರೆ ಎಳ್ಳಿನಷ್ಟು ಅಭಿಮಾನ ಇಲ್ಲ. ಶ್ರೀಕೃಷ್ಣ ತೋ ಬೊಡಾಣಕಿ ಪತ್ನಿಕಿ ನಾಕಕಿ ನತ್ ಸೇಹಿ ತುಲಾ ಗಹಿತೆ. ನೋಡ್ರಿ, ಪರಮಾತ್ಮ ಯಾರ್ದರ ಒಂದಿಷ್ಟು ಅಭಿಮಾನ ಅವನಿಗೆ ಕಂಡಿತ್ತು ಅಂದ್ರ ಅದನ್ನು ಕಳಿಲಿಕ್ಕೆ ಪ್ರಯತ್ನ ಮಾಡ್ತಾನಂತ, ಏನೆಲ್ಲ ಸಹನ ಮಾಡ್ತಾನಂತ. ಭಕ್ತನಲ್ಲಿ ಅಭಿಮಾನ ಬಂತಂದ್ರೆ ಭಗವಂತನಿಗೆ ಸಹನ ಆಗಂಗಿಲ್ಲ. ಅದಕ್ಕೆ ಅವನ ಹೆಂಡತಿಗೆ ಅಭಿಮಾನ ಬಂದಿತ್ತಲ್ರಿ. ಕೃಷ್ಣನ ಹೆಂಡತಿ ಸತ್ಯಭಾಮ, ನನ್ನಷ್ಟು ಸುಂದರ ಯಾರೂ ಇಲ್ಲ, ನನ್ನ ಪರಮಾತ್ಮ ಪ್ರೀತಿ ಮಾಡ್ತಾನ, ನಾನು ಒಬ್ಬಕಿ ಮ್ಯಾಗ ಪ್ರೀತಿ ಅದ ಅಂತ ಆಕೆ ಅಭಿಮಾನ ಬಂದಿತ್ತಂತ. ಏನು ಮಾಡಿದ? ನಾರದ ಬಂದು ಪ್ರಸಾದ ಮಾಡಿ ಕುಂತಿದ್ದ. ಹೇಳಿದವ, ನೋಡು, ಪ್ರಸಾದ ಮಾಡಿದ ಬಳಿಕ ದಾನ ಕೊಡ್ಬೇಕಾದ್ರೆ ಏನು ಕೊಡ್ಬೇಕು? ದಾನ ಎಂಥದ್ದು ಕೊಡ್ಬೇಕಂದ್ರೆ ಯಾವುದ್ರ ಮೇಲೆ ಅತಿ ಪ್ರೇಮ ಇರ್ತೀವಿ ಅದನ್ನು ದಾನ ಮಾಡಿದ್ರಿ ಅಂದ್ರೆ ಮತ್ತು ನಿನಗೆ ಪುನಃ ಜನ್ಮಾಂತರದಲ್ಲಿ ಅದೇ ಸಿಗುತ್ತದ. ಅದಕ್ಕೆ ಪ್ರೀತಿ ಇದ್ದ ವಸ್ತುವನ್ನೇ ದಾನ ಮಾಡು ಅಂತ. ನಾವೇನು ಮಾಡ್ತೀವಿ? ನಮಗೆ ಬ್ಯಾಡಾಗಿದ್ದು ಕೊಡ್ತೀವಿ ಮಂದಿಗೆ, ಹೌದಿಲ್ರಿ? ಉಂಡು ಉಳಿದದ್ದು ಅಳಿಸಿದ್ದು ತಂಗಳದು ಕೊಡ್ತೀವಿ. ಮುಂದೆ ನಿನಗೆ ಎಡಿ ಅದ ಅಂತ ತಿಳ್ಕೊಂಡೇ ಕೊಡು ಅಂತ ತಿಳಿತಿಲ್ರಿ. ಏನು ಕೊಡ್ತಿ ಅದೇ ಬರ್ತದಂತ ಹೇಳ್ತಾವಲ್ಲ ಶಾಸ್ತ್ರ. ನೀ ಎಂಥದ್ದು ಭಿಕ್ಷುಕರಿಗೆ ದಾನ ಮಾಡ್ತಿ, ಎಂಥದ್ದು ಸಂತ ಮಹಾತ್ಮರಿಗೆ ದಾನ ಮಾಡ್ತಿ, ಅದೇ ನಿನಗೆ 10 ಪಟ್ಟಾಗಿ ಬರ್ತದ. ಚಲೋದು ಮಾಡಿದ್ರೆ ಚಲೋ ಸಿಗ್ತದ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟ ಸಿಗ್ತದ. ಅದಕ್ಕೆ ನೀ ದಾನ ಮಾಡ್ತಿದ್ದಿ ಅಂದ್ರೆ ಚಲೋದೇ ಮಾಡ್ಬೇಕು. ಯಾವುದ್ರ ಮೇಲೆ ಭಾಳ ಪ್ರೀತಿ ಇರ್ತೀವಲ್ಲ ಅದನ್ನು ಮಾಡಬೇಕು, ಅದೇ ಸಿಗುತ್ತದಂತ ಹಂಗೆ ಹೇಳ್ತಿದ್ದ ನಾರದ. ಹಂಗಾದ್ರೆ ಅಕ್ಕಿ ಅಂದ್ಲು, ಪರಮಾತ್ಮನಿಗೆ ಭಾಳ ಪ್ರೀತಿ ಇದ್ಲಲ್ಲ, ನಾನು ನಿನಗೆ ಪರಮಾತ್ಮನೇ ದಾನ ಮಾಡ್ತೀನಿ ತಗೋ ಅಂತ ಪರಮಾತ್ಮ ಕೃಷ್ಣನ ದಾನ ಮಾಡಿಬಿಟ್ಲಕ್ಕಿ. ದಾನ ಮಾಡಿದ ಬಳಿಕ ದಾನ ತೊಗೊಂಡಿರ್ತಕ್ಕಂಥವ್ರು ಯಾಕೆ ಬಿಡಾಕ ಹೋಕಾರ? ಅವ ಕರ್ಕೊಂಡು ಹೋದ ಕೃಷ್ಣನ ಕೆಲಸಕ್ಕೆ ಹಚ್ಚಿದ. ನೋಡ್ರಿ, ನೀವು ಶ್ರೀಕೃಷ್ಣ ನೋಡಿದ ಧಾರಾವಾಹಿ ನೋಡ್ರಿ ಗೊತ್ತಾಗ್ತದ. ಕೃಷ್ಣ ಪರಮಾತ್ಮ ಅವ ಹೇಳಿದ ಕೆಲಸ ಮಾಡಕತ್ತಿದ, ಈಕಿ ತಳಮಾಳ ಆಗಕತ್ತಿದ ಸತ್ಯಭಾಮಾಗ. ನಾ ಹೆಂಗೆ ಮಾಡಲಿ? ನನ್ನ ಪರಮಾತ್ಮ ಈಟೆಲ್ಲ ಕೆಲಸ ಮಾಡಿಸ್ಕೊಳಕತ್ತಾನ, ಅವನಿಗೆ ರುಬ್ಬಕ್ಕೆ ಹಚ್ಚಾನ, ಕುಟ್ಟಕ್ಕೆ ಹಚ್ಚಾನ, ಈಟೆಲ್ಲ ಕೆಲಸ ಮಾಡಕತ್ತಿದ್ನಲ್ಲ, ನಾ ಎಂಥ ತಪ್ಪು ಮಾಡಿದೆ ಅಂತ ನನ್ನ ಗಂಡನ ನನಗೆ ವಾಪಸ್ ಕೊಡ್ರಿ ಅಂದ್ಲಂತ ಆಕಿ. ದಾನ ಕೊಟ್ಟಿದ್ದು ವಾಪಸ್ ಕೊಡಾಕ ಬರಂಗಿಲ್ಲ ಅಂದಂತಾವ. ಬರಂಗಿಲ್ಲ ಅಂದ್ರೆ ಏನು ಮಾಡ್ಬೇಕು? ಕಳಕತ್ತಿದ್ಲಕ್ಕಿ. ಹೇ ಪರಮಾತ್ಮ, ನಾ ದಾನ ಕೊಟ್ಟು ತಪ್ಪು ಮಾಡಿದೆ, ನಾನು ನಿನ್ನ ಬಿಟ್ಟಿರ್ತಕ್ಕಂಥ ಸಾಮರ್ಥ್ಯ ಇಲ್ಲ, ಹೆಂಗಾದರೂ ಮಾಡಿ ಏನಾದರೂ ಉಪಾಯ ಹೇಳ್ರಿ ಇದಕ್ಕೊಂದು ಅಂದ್ಲಂತ. ಪರಮಾತ್ಮ ಅಂದಂತ, ನೋಡು, ಏನು ಉಪಾಯ ನಾನು ಹೇಳಕ್ಕೆ ಬರಂಗಿಲ್ಲ, ಏನು ಕೇಳ್ತಿದ್ ಕೇಳು, ಅದ್ರ ಬದಲಾಗಿ ಅವನಿಗೆ ಕೇಳು, ನಾರದ ಏನು ಹೇಳ್ತಾನೆ ಅದನ್ನು ಮಾಡು ಅಂತ. ಅವಾಗ ನಾರದ ಅಂದಂತ, ಪರಮಾತ್ಮನ ತೂಕ ನನಗೆ ಸಂಪತ್ತು ಕೊಟ್ಟಿ ಅಂದ್ರೆ ನಾನು ಪರಮಾತ್ಮನ ವಾಪಸ್ ನಿನಗೆ ಕೊಡ್ತೀನಿ ಅಂದ. ಏನು ದೊಡ್ಡದದ? ನಮ್ಮ ಅಪ್ಪನ ಮನೆಯಿಂದ ಎಲ್ಲ ತಗೊಂಡು ಬಂದೀನಿ ನಾನು, ಅಪಾರ ಸಂಪತ್ತು ಐತಿ, ನಾ ತೂಗ್ತೀನಿ ಅಂತ ತುಲಾಭಾರ ಮಾಡಕ್ಕೆ ತಕ್ಕಡಿ ಇಟ್ರಂತ. ನಾವು ಮಾಡ್ತೀವಲ್ಲ, ಗುರುಗಳು ತುಲಾಭಾರ ಮಾಡ್ತೀವಿ, ದೇವ್ರು ತುಲಾಭಾರ ಮಾಡ್ತೀವಿ. ಯಾಕೆ ಮಾಡ್ಬೇಕ್ರಿ? ದೇವ್ರು ನಿಮ್ಮ ತೂಕದಾಗ ಬರ್ತಾನೇನವ? ಸದ್ಗುರುನಾಥನನ್ನು ಅಳಿಲಿಕ್ಕೆ ಬರ್ತದೇನು? ಅವನಲ್ಲಿರ್ತಕ್ಕಂಥ ಶರೀರ ಅಳಿದಿರ್ಬೇಕು ನಾವು, ಆದ್ರೆ ಒಳಗಿರ್ತಕ್ಕಂಥ ಜ್ಞಾನದ ಅಳತಿಗೆ ಸೀಮಾ ಅದ ಏನ್ರಿ? ಆ ಚೈತನ್ಯಕ್ಕೆ ಏನು ಅಳತಿ ಕಟ್ತೀರಿ? ಏನು ವಜನ ಕಟ್ಟಕ್ಕೆ ಬರ್ತದ? ಅದಕ್ಕೆ ಏನು ಸಾಧ್ಯ ಇಲ್ಲ. ಆದ್ರೆ ನಮ್ಮ ಭಕ್ತಿ ಇರ್ತದ, ಪ್ರೀತಿ ಇರ್ತದ, ಮಾಡ್ತೀವಿ, ತಪ್ಪಂತಲ್ಲ. ಆದ್ರೆ ಅಕ್ಕಿ ಅಂದ್ಲಂತ, ನಾ ಬೇಕಾದಷ್ಟು ಸಂಪತ್ತು ತಂದೀನಿ, ನಾ ತೂಗಿ ನನ್ನ ಗಂಡನ ವಾಪಸ್ ಪಡಿತೀನಿ ಅಂತ ಅಭಿಮಾನ ಅಕ್ಕಿಗೆ ಇನ್ನೂ ಹೋಗಿಲ್ಲ. ಆಯ್ತಂತ ತಿಳ್ಕೊಂಡು ತಕ್ಕಡಿ ತಂದಿಟ್ರು, ಕೃಷ್ಣನ ಒತ್ತಟ್ಟಿ ಕೂಡಿಸಿದ್ರು. ಏನು ಗಂಡನ ಮನೆಯಿಂದ ತವ್ರ ಮನೆಯಿಂದ ತಂದಿದ್ಲು ಬಳವಳಿಯಾಗಿ ಎಲ್ಲ ಸಂಪತ್ತು ತರ ಹಚ್ಚಿದ್ಲಂತ ಸೇವಕಿಯರಿಗೆ ತಂದು ಒಂದು ತಕ್ಕಡಿಯಾಗಿ ಇಡ್ತಿದ್ರು. ಏನೆಲ್ಲ ಇಟ್ರು ಕರೆ ಒಂದು ಸ್ವಲ್ಪ ಅಳಿಗಾಡ್ಬೇಕಲ್ರಿ ತಕ್ಕಡಿ, ಅಳಿಗಾಡ್ಲೇ ಇಲ್ಲ ಅದು. ಆಶ್ಚರ್ಯ ಐತಕ್ಕಿಗೆ, ಎಲ್ಲ ಖಾಲಿ ಐತಕ್ಕಿ ಹತ್ರ ಇರ್ತಕ್ಕಂಥ ಸಂಪತ್ತು. ಕೊನೆಗೆ ಮೈ ಮೇಲಿರ್ತಕ್ಕಂಥ ಆಭರಣಗಳನ್ನೆಲ್ಲ ಬಿಚ್ಚಿಟ್ಲು. ಗುಳದಾಳಿ ಒಂದೇ ಇತ್ತಲ್ಲ, ಹೇಳಲಿಲ್ಲ ಆಗ್ಯದಂತ ತಿಳ್ಕೊಂಡು ಅದನ್ನೂ ಇಟ್ಟಳಂತ ತೆಗೆದು. ನನ್ನ ಗಂಡನೇ ಸಿಗುತ್ತಾನಂದ್ರೆ ಆ ತಾಳಿಯರ ಎದಕ್ಕೆ ನನಗಂತ ಅದನ್ನು ಇಟ್ಟರು ಹೇಳಲೇ ಇಲ್ಲ.
ಏನು ಮಾಡ್ಬೇಕಂತ ಆಕಿಗೆ ಆಶ್ಚರ್ಯ ಆಯಿತು. ಅಭಿಮಾನ ಬಂದಿತ್ತಲ್ಲ, ಎಲ್ಲ ಅಭಿಮಾನ ಇಳಿದೋಯ್ತು. ನಾನು ನನ್ನ ಗಂಡನನ್ನು ಮರು ಪಡಿಬಲ್ಲೆ ಅಂತಕ್ಕಂಥ ಏನು ಒಳಗೆ ಅಹಂಕಾರ ಇತ್ತಲ್ಲ ಅದೆಲ್ಲ ಗಲಿತಾಯಿತು. ರುಕ್ಮಿಣಿ ಪಾದ ಹಿಡ್ಕೊಂಡ್ಲು, ಅಕ್ಕ ನಾ ಏನು ಮಾಡಲಿ ಹೇಳು, ಇಷ್ಟೆಲ್ಲ ಇಟ್ಟರೂ ಕೂಡ ಪರಮಾತ್ಮ ಹೇಳುವಲ್ಲಲ್ಲ, ಏನು ಬೇಕಾಗ್ಯದ, ಏನು ಇಡಲಿ ಅಂತಂದಾಗ ಒಂದು ತುಳಸಿ ದಳ ತಗೊಂಡು ಅದನ್ನು ಒಯ್ದು ಅದರಾಗಿಡು, ಅವಾಗ ಅದು ನಿನಗೆ ಹೇಳ್ತದ ತಕ್ಕಡಿ ಅಂತ ಅಂದ ಬಳಿಕ ಅವಾಗ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾ ಒಂದು ತುಳಸಿ ದಳ ತಕ್ಕಡಿಯಾಗಿಟ್ಲಂತ, ಮ್ಯಾಲೆ ಎದ್ದಿತ್ತಂತ ತಕ್ಕಡಿ. ಅಲ್ಲಿ ತನಕ ಎದ್ದೇ ಇಲ್ಲ ಅದು. ಅಂದ್ರೆ ಪರಮಾತ್ಮ ವಸ್ತುಗಳಿಗೆ ಬೆಲೆ ಕೊಡಲಿಲ್ಲ, ಅಲ್ಲಿ ಭಾವ ಅಲ್ರಿ. ಪರಮಾತ್ಮ ನಿರಾಭಾರಿತನ ಅಂತಕ್ಕಂಥದ್ದು ಏನದ, ಅಹಂಕಾರ ಎಲ್ಲಿ ತನ ಅಳದಿಲ್ಲ ಅಲ್ಲಿ ತನಕ ಎದ್ದಿಲ್ಲವ, ತಕ್ಕಡಿ ಹೇಳಲಿಲ್ಲ ಅದು. ಯಾವಾಗ ಸಂಪೂರ್ಣವಾಗಿರ್ತಕ್ಕಂಥ ಅಹಂಕಾರ ಕಳ್ಕೊಂಡು ಒಂದು ತುಳಸಿ ದಳ ಇಟ್ಲು, ಪರಮಾತ್ಮ ಆಕೆಯನ್ನು ಸ್ವೀಕಾರ ಮಾಡಿಕೊಂಡ. ಅದಕ್ಕೆ ಅವ್ರಂತಾರ, ಬಹಳ ಚಂದ ಹೇಳ್ತಾರೆ ಅವರು, ಪರಮಾತ್ಮನಲ್ಲಿ ಅಭಿಮಾನ ಅಂತಕ್ಕಂಥದ್ದು ಎಳ್ಳಿನಷ್ಟು ಇಲ್ಲ ಕರೆ, ಆದರೂ ಸಹಿತ ಶ್ರೀಕೃಷ್ಣತೋ ಬೊಡಾವಣೆ ಕ ಪತ್ನಿ ಕಿ ನಾಕ್ ಕಿ ನತ್ ಸೇಹಿ ತುಲಾಗಯೇ ಥೇ. ಅದಕ್ಕೆ ತಕ್ಕಡಿಯಿಂದ ತೂಕ ಮಾಡಿ ನಿರಭಿಮಾನಿ ಆದ ಬಳಿಕನೇ ಪರಮಾತ್ಮ ಆಕೆಯನ್ನು ಸ್ವೀಕಾರ ಮಾಡಿಕೊಂಡಂಗ ಶ್ರೀ ಭಾಗವತಕ ಆರಂಭ ಬಿ ವಂದನಾ ಸೇಕಿಯ ಗಯ ಹೈ. ಅದಕ್ಕೆ ಪರಮಾತ್ಮನಿಗೆ ಬೇಕಾಗಿದ್ದು ಸಂಪತ್ತಲ್ಲ, ಐಶ್ವರ್ಯ ಅಂತಸ್ತಲ್ಲಪ್ಪ, ನೀನೇನು ನಮಸ್ಕಾರ ಮಾಡ್ತಿ ಭಾವನಾಪೂರ್ವಕವಾಗಿ ನಿರಭಿಮಾನತನದಿಂದ ಮಾಡ್ತಕ್ಕಂಥ ವಂದನನೇ ಪರಮಾತ್ಮ ಸ್ವೀಕಾರ ಮಾಡ್ತಾನ. ಅದನ್ನೇ ಈ ಭಾಗವತದ ಆರಂಭದಲ್ಲಿ ನಾವು ಕೂಡ ನಮಸ್ಕಾರವನ್ನು ಮಾಡ್ತಾ ಇದ್ದೀವಿ ಪರಮಾತ್ಮನಿಗೆ. ಅವರು ವಂದನಾ ಸೇಹಿ ಸಮಾಪ್ತಿ ಬಿ ಕೀ ಗೈ ಹೈ. ನಮಸ್ಕಾರ ಮಾಡ್ತಾನೆ ಇದನ್ನು ಸಮಾಪ್ತಿನೂ ಮಾಡ್ತೀವಿ, ಈ ಗ್ರಂಥವನ್ನು ಆರಂಭನೂ ಮಾಡ್ತೀವಿ. ಸಮಾಪ್ತಿಯೊಳಗೆ ಏನು ಹೇಳ್ತೀವ್ರಿ ಅಂದ್ರೆ ನಮಾಮಿ ಹರಿಂ ಪರಂ. ಕೊನೆಗೆ ಹೇಳ್ತಾರ ನಮಾಮಿ ಹರಿಂ ಪರಂ, ಪರಮ ಶ್ರೇಷ್ಠವಾಗಿರ್ತಕ್ಕಂಥ ಹರಿಗೆ ನಾನು ನಮಸ್ಕಾರ ಮಾಡ್ತೀನಿ. ಅಕೇಲ ಶ್ರೀಕೃಷ್ಣ ಕಿ ವಂದನಾ ನಹಿ ಕಿ ಹೈ. ನೋಡ್ರಿ, ಬರೀ ಪರಮಾತ್ಮನಿಗೆ ಅಷ್ಟೇ ನಾವು ನಮಸ್ಕಾರ ಮಾಡ್ತೀವಿ ಅಂತ ತಿಳ್ಕೊಬೇಡ್ರಿ. ಅದರ ಜೊತೆಗೆ ಏನು ಮಾಡ್ತೀವಿ ಅಂದ್ರೆ ಅಪಿತು ಕಹ ಹೈ ಶ್ರೀಕೃಷ್ಣರಾಯ ರಾಧಾ ಕೃಷ್ಣಾಯ ವಯಂ ನಮಃ. ಮತ್ತೇನು ಮಾಡ್ತೀವಿ ಅಂತ ಕೇಳಿದ್ರೆ ಶ್ರೀಕೃಷ್ಣ ಪರಮಾತ್ಮ ರಾಧಾ ಸಹಿತವಾಗಿರ್ತಕ್ಕಂಥ ಹೇ ಪರಮಾತ್ಮ ನಾವು ನಿನಗೆ ನಮಸ್ಕಾರವನ್ನು ಮಾಡ್ತೀವಿ. ನೋಡ್ರಿ, ನೀವು ಎಲ್ಲಿ ಜೈಕಾರ ಕೃಷ್ಣಂದ ಹಾಕಿದ್ರೂ ಏನಂತಾರೆ ಅವನಿಗೆ, ರಾಧಾ ಕೃಷ್ಣ ಅಂತಲೇ ಕರೀತಾರ. ಮೊದಲು ರಾಧಾನ ಹೆಸರು ಬಂತು, ಆಮೇಲೆ ಕೃಷ್ಣ ಪರಮಾತ್ಮನ ಹೆಸರು ಬಂತು. ರುಕ್ಮಿಣಿದಿಲ್ಲ, ರಾಧಂದ ಯಾಕೆ ಬಂತಂದ್ರೆ ಭಕ್ತಿಯ ಪ್ರತೀಕ ಆಕಿ. ಅಪ್ಪವ್ರು ಹೇಳಿದ್ರಲ್ಲಿ ನಿನ್ನೆ ಎಷ್ಟು ಚಂದ ಹೇಳಿದ್ರೆ 2 ದಿನ, ಏನು ಭಕ್ತಿನೇ ಬೇರೆ ಕಾಮನೇ ಬೇರೆ ಅಂತ. ಮೂರ್ಖ ಮಂದಿ ನಾವೆಲ್ಲ ಏನು ಮಾಡಕತ್ತಿದ್ವಿ, ರಾಧಾ ಕೃಷ್ಣ ಅಂದ್ರೆ ಕಾಮರೂಪದೊಳಗೆ ಅಳೆಯಕತ್ತಿದ್ರು. ಅದೊಂದು ಧಾರಾವಾಹಿನೇ ಬಂದದಂತ, ನೋಡ್ತೀರಾ ಇಲ್ಲ ಅದನ್ನು? ಅದರಾಗ ಏನು ತೋರಿಸಿದ್ರು ಅವರು, ಪರಮಾತ್ಮ ಆಕಿನ ಕಾಮ ಮಾಡಿದ ಅನ್ನುವಂಥ ರೀತಿಯೊಳಗೆ ನಾವೇ ನೋಡ್ತೀವಲ್ಲ, ಹಂಗಿಲ್ಲ ಅದು. ರಾಧಾ ಅಂದ್ರನೇ ಭಕ್ತಿ, ಭಕ್ತಿ ಅಂದ್ರನೇ ರಾಧಾ. ಅದಕ್ಕಾಗಿ ಅಕ್ಕಿನ ಪ್ರೇಮ ಮಾಡಿದ್ದ ಪರಮಾತ್ಮ, ಹೌದಿಲ್ರಿ? ನಾವೇನು ಮಾಡಕತ್ತಿದ್ವಿ, ರಾಧಾ ಅಂದ್ರೆ ಅವನು ಪ್ರೇಮಿ ಅದಾಳ ಆಕೆ ಅಂತ ಈ ನಮ್ಮ ಕಲ್ಪನಾದೊಳಗೆ ನಾವು ಪರಮಾತ್ಮನನ್ನು ಆಕೆ ರಾಧನ ಅಳೆಯಕತ್ತಿದ್ವಿ, ಹೌದಿಲ್ರಿ? ಅದು ತಪ್ಪು ಕಲ್ಪನಾ. ಅದನ್ನೇ ಭಾಳ ಮಂದಿ ಅದೇ ಮಾಡ್ತಿರ್ತಾವೆ, ನೋಡ್ತಿರ್ತೀನ ಎಲ್ಲ ಟಿ ವಿ ಒಳಗೆ ಫೋನ್ನೊಳಗೆಲ್ಲ ಅದನ್ನೇ ಬಿಡ್ತಿರ್ತಾವೆ. ಅಸಹ್ಯವಾಗಿ ದೇವ್ರನ್ನ ಹೆಸರಿನ ಮೇಲೆ ಏನೇನೋ ಕಲ್ಪನಾ ಮಾಡ್ಕೋತ ಹೋಗ್ತೀವಿ. ಆದ್ರೆ ಪ್ರೀತಿ ಅಂದ್ರನೇ ರಾಧಾ ಅಂದ್ರನೇ ನಿಷ್ಕಲ್ಮಶವಾಗಿರ್ತಕ್ಕಂಥ ಪ್ರೇಮ. ಅದಕ್ಕನೇ ಪರಮಾತ್ಮ ಆ ರಾಧನ ಜೊತೆಗೆ ಇರ್ತಿದ್ದ ಅಂತ ತಿಳ್ಕೊಂಡನೆ ರಾಧಾ ಕೃಷ್ಣಾಯ ವಯಂ ನಮಃ ಅಂತ ಈ ರೀತಿಯಿಂದ ಪರಮಾತ್ಮನಿಗೆ ನಮಸ್ಕಾರವನ್ನು ನಾವು ಮಾಡ್ತೀವಿ. ಶ್ರೀಜಿ ಕಾ ಅರ್ಥ ಹೇ ರಾಧಾಜಿ. ಶ್ರೀಕೃಷ್ಣಾಯ ಅಂದ್ರಲ್ಲ ಅವರು, ಶ್ರೀ ಅಂದ್ರನೇ ರಾಧಾ. ಶ್ರೀ ಅನ್ನುವ ಪದಕ್ಕೆ ರಾಧಾಜಿ ಅಂತ ಅರ್ಥ ಮಾಡ್ತಾರೆ. श्री राधा जी के साथ विराजमान श्री ठाकुर जी का मैं वंदन करता हूँ. ಆ ಶ್ರೀ ಅಂದ್ರನೇ ರಾಧಾ, ಆ ರಾಧೆಯಿಂದ ವಿರಾಜಮಾನನಾಗಿರ್ತಕ್ಕಂಥ ಆ ಪರಮಾತ್ಮನಿಗೆ ನಾನು ನಮಸ್ಕಾರವನ್ನು ಮಾಡ್ತೀನಿ. ಪರಮಾತ್ಮ ಕಿ ವಂದನ ಕರ್ ಲೇನೆ ಕೆ ಬಾದ್ ಶ್ರೀಮದ್ ಭಾಗವತ್ ಕೆ ವಕ್ತಾ ಶ್ರೀ ಸುಖದೇವ್ ಜಿ ಕಾ ವಂದನ್ ಕಿ ಗೈ ಹೈ. ನೋಡ್ರಿ, ಯಾವಾಗ
ಪರಮಾತ್ಮ ರಾಧನಿಗೆ ನಮಸ್ಕಾರ ಮಾಡಿದ ಬಳಿಕ ನಾವು ಈ ಗ್ರಂಥಕರ್ತರಾಗಿರ್ತಕ್ಕಂಥ ಯಾರು ಈ ವಕ್ತ ಆಗಿರ್ತಕ್ಕಂಥ ಈ ಭಾಗವತವನ್ನು ಹೇಳಿರ್ತಕ್ಕಂಥ ಶ್ರೀ ಸುಖದೇವ್ಜಿಗೂ ಕೂಡ ನಾವು ನಮಸ್ಕಾರವನ್ನು ಮಾಡ್ತೀವಿ. ವಂದನ್ ಕರ್ನೇಕೆ ತುಮಾರ ಕ್ರಿಯಾ ಶಕ್ತಿ और बुद्धि शक्ति अर्पण करिके पश्चात कुछ अघटित कार्य या विचार न किया जाए. ನೋಡ್ರಿ, ಯಾವಾಗ ರಾಧಾಕೃಷ್ಣನಿಗೆ ನಮಸ್ಕಾರ ಮಾಡಿದ ಬಳಿಕ ನಾವು ಶುಕದೇವಜಿಗೆ ಈ ಭಾಗವತವನ್ನು ಪರೀಕ್ಷಿತ ರಾಜನಿಗೆ ಹೇಳಿದ್ದ ಯಾರು ಅಂದ್ರೆ ಶುಕ ಮಹರ್ಷಿ. ಅಂಥ ಶುಕ ಮಹರ್ಷಿಗೂ ಕೂಡ ನಾವು ನಮಸ್ಕಾರವನ್ನು ಮಾಡ್ತೀವಿ. ಯಾವಾಗ ನಮಸ್ಕಾರ ಅಂದಾಗ ಕ್ರಿಯಾಶಕ್ತಿ ಮತ್ತು ಬುದ್ಧಿಶಕ್ತಿಯನ್ನು ಅರ್ಪಣ ಮಾಡಿದ ಬಳಿಕ ಮತ್ತು ಯಾವುದನ್ನು ಕೂಡ ನೀನು ವಿಚಾರ ಮಾಡಲಿಕ್ಕೆ ಹೋಗಬೇಡ. ಪಡ್ನೆ ಅವ್ರ ವಿಚಾರಣೆ ಕಾ ಅಪೇಕ್ಷಾ ಜೀವಮೇ ಆಚರಣ ಅಧಿಕ ಶ್ರೇಷ್ಠ ಹೇ. ನೋಡ್ರಿ, ಅವ್ರೇನು ಹೇಳಕೊಂಟಾರ, ನೀವು ಓದೋದಕ್ಕಿಂತ ನೀವು ವಿಚಾರ ಮಾಡೋದಕ್ಕಿಂತ ಶ್ರೇಷ್ಠ ಯಾವುದದರಿ ಜೀವನಿಗೆ ಅಂದ್ರೆ ಆಚರಣೆಯೊಳಗೆ ತರುವುದೇನದಲ್ಲ ಅದು ಬಹಳ ಶ್ರೇಷ್ಠದ. ನಾವು ಹೇಳಕತ್ತೀವಿ, ನೀವು ಕೇಳಕತ್ತೀರಿ, ಏನು ಲಾಭ ಅಂತಾರ ಅವರು. ಇದನ್ನು ನಮ್ಮ ಜೀವನದೊಳಗೆ ನಮ್ಮ ನಡತೆಯೊಳಗೆ ಆಚಾರದೊಳಗೆ ತಂದ್ವಿ ಅಂದ್ರೆ ಅದು ಜೀವನಿಗೆ ಶ್ರೇಷ್ಠವಾಗಿರ್ತಕ್ಕಂಥದ್ದದ. ವೇದೋಂಕ ಅಂತ ನಹಿ, ವೇದಕ್ಕೆ ಎಂದರ ಅಂತ ಐತಿ ಏನ್ರಿ ಅಂದ್ರೆ ಅಂತ ಇಲ್ಲದ ಅನಂತವಾಗಿರ್ತಕ್ಕಂಥದ್ದದ. ಪುರಾಣೋಂಕ ಪಾರ ನಹಿ, ಪುರಾಣಕ್ಕೆಂದರ ಪಾರ ಅದ ಏನ್ರಿ ಅಂದ್ರೆ ಅದಕ್ಕೂ ಕೂಡ ಅಂತ ಇಲ್ಲ. ಮನುಷ್ಯ ಜೀವನ್ ಲಘು ಹೈ ಅವ್ರ ಶಾಸ್ತ್ರಕ್ಕ ಕೋಯಿ ಪಾರ್ ನಹಿ ಹೈ. ನಮ್ಮ ಆಯುಷ್ಯ ಏನದ ರೀ, ನಮ್ಮ ಜೀವನ ಅಂದ್ರೆ ಭಾಳ ಸಣ್ಣದದ, ಹೌದಿಲ್ರಿ? ನಾವು 100 ವರ್ಷ ಬದುಕ್ತೀವಿ ಅಂತ ಭರವಸೆ ಅದ ಏನು ನಮಗೆ? ಭರವಸೆ ಇಲ್ಲ, ಹೌದ್ರಿ? ಭಾಳ ಜೀವನ ಸಣ್ಣದು. ಅದಕ್ಕೆ ಶಾಸ್ತ್ರ ಅಲ್ಪಶ್ಚ ಕಾಲ ಬಹವಶ್ಚ ವಿದ್ಯಾ, ಭಾಳದ ವಿದ್ಯೆ ಸಾಗರೋಪಾದಿ ಒಳಗದ, ಅದಕ್ಕೆ ಅಂತ ಇಲ್ಲ ಪಾರ ಇಲ್ಲ. ಅಂಥದ್ದನ್ನು ಜೀವ ಎಲ್ಲವನ್ನ ಓದಿ ತಿಳಿತೀನಿ ಅಂದ್ರೆ ಸಾಧ್ಯ ಇಲ್ಲ. ಭಾಳ ಜೀವನ ಅಂತಕ್ಕಂಥದ್ದು ಸಣ್ಣದದ ಅಂತಾರ ಅವರು. जीवन लघु है और शास्त्र का कोई पार नहीं है, परंतु उस एक के अर्थात ईश्वर को जान लेने तो सब कुछ जान जाओगे. ನೋಡ್ರಿ, ಅದಕ್ಕೆ ಸ್ವಲ್ಪ ಟೈಮಿನೊಳಗೆ ಒಬ್ಬ ಪರಮಾತ್ಮನನ್ನ ನೀ ತಿಳ್ಕೊಂಡಿ ಅಂದ್ರ ಎಲ್ಲವನ್ನ ತಿಳ್ಕೊಂಡಂಗೆ ಆಗುತ್ತದೆ. ಏಕಂ ವಿಜ್ಞಾನೇನ ಸರ್ವಂ ವಿಜ್ಞಾತಂ ಶಾಸ್ತ್ರ ಹೇಳ್ತದೆ. ಯಾವುದನ್ನು ತಿಳಿಯುವುದರಿಂದ ಎಲ್ಲವನ್ನ ತಿಳಿದಂತಾಗುತ್ತದೆಯೋ ಅಂತ ಒಬ್ಬ ಪರಮಾತ್ಮನ ಯಥಾರ್ಥ ಸ್ವರೂಪವನ್ನ ನೀನು ಅರತಿ ಅಂದ್ರ ಎಲ್ಲವನ್ನ ತಿಳಿದಂಗೆ ಆಗಿಬಿಡುತ್ತದ. कलयुग का मनुष्य कम समय में भी श्री भागवत को प्राप्त कर भगवान को प्राप्त कर सकता है. ಸ್ವಲ್ಪ ಸಮಯದೊಳಗನೆ ಸಹಿತ ಮನುಷ್ಯ ತನ್ನ ಪರಮಾತ್ಮನ ಪ್ರಾಪ್ತಿಯನ್ನು ಮಾಡ್ಕೊಳಕ್ಕೆ ಬರ್ತದ. ಯಹ ಹೈ ಜೋ ಶ್ರೀ ಭಾಗವತಕ್ಕೆ ಬತಾಯ ಹೈ. ಅದನ್ನು ಈ ಭಾಗವತದೊಳಗೆ ನಾವು ಆ ಸ್ವಲ್ಪ ಸಮಯದೊಳಗನೆ ಪರಮಾತ್ಮನ ಪ್ರಾಪ್ತಿ ಹೆಂಗೆ ಮಾಡ್ಕೊಳ್ಳೋದು ಅಂತಕ್ಕಂಥದ್ದನ್ನು ತಿಳಿಸ್ಲಿಕ್ಕೆ ಹೊಂಟಿವಿ ಅಂತ ತಿಳ್ಕೊಂಡು ಮಹಾತ್ಮರು ನಮ್ಮೆಲ್ಲರಿಗೂ ಉಪದೇಶ ಮಾಡಕತ್ತಾರ. ಈಗ ಯಾವ ಪರೀಕ್ಷಿತ ಮಹಾರಾಜನಿಗೆ ಉಪದೇಶ, ಅವನಿಗೆ ಆಯುಷ್ಯ ಎಷ್ಟಿತ್ತು ರೀ ಅಂದ್ರೆ ಸ್ವಲ್ಪ ಆಯುಷ್ಯ ಇತ್ತು, ಹೌದಿಲ್ರಿ? ಸ್ವಲ್ಪ ಆಯುಷ್ಯದೊಳಗನೆ ಹೆಂಗ ಪರೀಕ್ಷಿತ ರಾಜ ತನ್ನ ಆತ್ಮಜ್ಞಾನವನ್ನು ಮಾಡಿಕೊಂಡ, ಹಂಗೆ ನಿಮಗೂ ಕೂಡ ಸಮಯ ಕಮ್ಮಿ ಅದ. ಆ ಕಮ್ಮಿ ಸಮಯದೊಳಗನೆ ನೀವು ಕೂಡ ಪರಮಾತ್ಮನನ್ನು ತಿಳ್ಕೊಂಡು ಧನ್ಯ ಆಗಲಿಕ್ಕೆ ಬರ್ತದ ಅಂತ ಆ ಪರೀಕ್ಷಿತನ ಉದಾಹರಣೆಯನ್ನು ಕೊಡ್ತಾ ಮುಂದೆ ನಮಗೆ ಈ ಪರಮಾತ್ಮನ ಪ್ರಾಪ್ತಿಯನ್ನು ಮಾಡ್ಕೊಳ್ತಕ್ಕಂಥ ರೀತಿಯನ್ನು ತಿಳಿಸೋರಿದಾರ. ಇದೇ ವಿಷಯವನ್ನು ಸದ್ಗುರು ಅಪ್ಪಾಜಿಯವರು ನಮ್ಮೆಲ್ಲರಿಗೂ ಸವಿಸ್ತಾರವಾಗಿ ತಿಳಿಸ್ತಾರಂತ ಹೇಳ್ತಾ ನನ್ನ 2 ತುದ ನುಡಿಗಳನ್ನು ಸದ್ಗುರುನಾಥನಾಡಿದ ಅವರುಗಳಲ್ಲಿ ಅರ್ಪಿಸ್ತಾರೆ.